ಜೆಡಿಎಸ್ನಿಂದ ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸ್ತಾರಾ ಜಯಪ್ರಕಾಶ್ ಹೆಗ್ಡೆ ಅನ್ನುವಂತಹ ಪ್ರಶ್ನೆ ಯಾಕೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೋಡೋಣ. ಮಾಜಿ ಎಂಎಲ್ಎ, ಮಾಜಿ ಸಚಿವ, ಮಾಜಿ ಸಂಸದರಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಸದ್ಯಕ್ಕೆ ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿಯಲ್ಲಿ ಅವರಿಗೆ ಕಡೆಗಣಿಸಿದ್ರೆ ಜೆಡಿಎಸ್ನಿಂದ ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಒಂದು ವೇಳೆ ಶೋಭಾ ಕರಂದ್ಲಾಜೆಗೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಜೆಡಿಎಸ್ಗೆ ಖರ್ಗೆ ಜಂಪ್ ಆಗಬಹುದು ಅಂತ ರಾಜಕೀಯ ಮೂಲಗಳು ಹೇಳ್ತಾ ಇವೆ. ಈಗಾಗಲೇ ದೇವೇಗೌಡರ ಜೊತೆ ಜಯಪ್ರಕಾಶ್ ಹೆಗ್ಡೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ಗೆ ಸೇರುವಂತಹ ಸಾಧ್ಯತೆ ಇದೆ. ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಚಳುವಳಿ ಕೂಡ, ಕ್ಯಾಂಪೇನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಸಂಸದರು ಅಲ್ಲಿಗೆ ಬಂದಿಲ್ಲ, ಕ್ಷೇತ್ರಕ್ಕೆ ಬಂದಿಲ್ಲ, ಸರಿಯಾಗಿ ಕೆಲಸ ಆಗಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಬಿಜೆಪಿಯಿಂದಲೇ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಬಿಜೆಪಿಯವರು ಈ ಮಾತನ್ನ ಒಪ್ಪದೆ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿಯೂ ಕೂಡ ಮುಂದುವರೆಸಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಜೆಡಿಎಸ್ಗೆ ಜಂಪ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಎಂಎಲ್ಎ, ಮಾಜಿ ಸಚಿವ, ಮಾಜಿ ಸಂಸದ, ಉಡುಪಿ ಚಿಕ್ಕಮಗಳೂರು ಭಾಗದ ಮಾಜಿ ಸಂಸದರು ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಯನ್ನ ಸೇರ್ಪಡೆಗೊಂಡಿರ್ತಾರೆ. ಆದ್ರೆ ಇವಾಗ ಬಿಜೆಪಿಯಲ್ಲಿಯೂ ಕೂಡ ನನಗೆ ಸೂಕ್ತ ಸ್ಥಾನಮಾನ ದೊರೀತಾ ಇಲ್ಲ, ಉಡುಪಿ ಚಿಕ್ಕಮಗಳೂರು ಭಾಗದಿಂದ ನಾನು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಲೋಕಸಭಾ ಎಲೆಕ್ಷನ್ಗೆ, ಒಂದು ವೇಳೆ ಅಲ್ಲಿ ನನಗೆ ಟಿಕೆಟ್ ಸಿಗದೆ ಇದ್ರೆ ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ತೀನಿ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಜಯಪ್ರಕಾಶ್ ಹೆಗ್ಡೆ ಅವರು. ಜೊತೆಗೆ ದೇವೇಗೌಡರ ಜೊತೆ ಕೂಡ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಕ್ಯಾಂಪೇನ್ ಆಯಿತು. ಸಾಕಷ್ಟು ಜನ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಒಂದು ವೇಳೆ ಟಿಕೆಟ್ ಕೊಡದೇ ಇದ್ರೆ ಜೆಡಿಎಸ್ಗೆ ಹೋಗ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ? ಸಭಾ, ಹೌದು, ಈಗಾಗಲೇ ಬಿಜೆಪಿಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಫೈನಲ್ ಆಗಿದೆ. ಆದ್ರೆ ಈ ಬಾರಿಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಏನು ಜೆಡಿಎಸ್ ನ ಪಾಲಾಗಿದೆ. ಹಾಗಾಗಿ ಜೆಡಿಎಸ್ ನಲ್ಲೂ ಕೂಡ ಸೂಕ್ತ ಅಭ್ಯರ್ಥಿಗಾಗಿ ಹುಡುಕಾಟ ಮಾಡ್ತಿದ್ದಾರೆ. ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗಿದ್ರು ಕಳೆದ ಹಿಂದಿನ ಕೆಲವು ವರ್ಷಗಳ ಹಿಂದೆ. ಅದಾದ ನಂತರ ಈ ಬಾರಿ ಅವರಿಗೆ ಜಯಪ್ರಕಾಶ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಬಿಜೆಪಿ ಕನ್ಫರ್ಮ್ ಮಾಡಿರುವಂತದ್ದು ಹಾಲಿ ಸಂಸದರಿಗೆ ಕ್ಷೇತ್ರವನ್ನ ಕೊಡ್ತೀವಿ ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಅವರು ಜೆಡಿಎಸ್ಗೆ ಬಂದು ಜೆಡಿಎಸ್ ಇಂದ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಂತಿಮ ಸುತ್ತಿನ ಮಾತುಕತೆಯನ್ನ ಜಯಪ್ರಕಾಶ್ ಹೆಗಡೆ ಅವರು ದೇವೇಗೌಡರ ಜೊತೆ ಆಡಿದ್ದಾರೆ. ಒಂದ್ ವೇಳೆ ಏನು ಇಂದು ಅಥವಾ ನಾಳೆ ಬಿಜೆಪಿಯ ಒಂದು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ. ಅದಾದ ನಂತರ ಒಂದ್ ವೇಳೆ ಶೋಭಾ ಕರಂದ್ಲಾಜೆ ಅವರಿಗೆ ಅವರು ಟಿಕೆಟ್ ಕೊಟ್ರೆ ಇವರು ಜೆಡಿಎಸ್ಗೆ ಬಂದು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಹೆಚ್ಚಳವಾಗಿರುವಂತದ್ದು. ಓಕೆ, ಜಯಪ್ರಕಾಶ್ ಹೆಗಡೆ ಅವರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತೀನಿ ಅಂತಂದ್ರೆ ಜೆಡಿಎಸ್ ನ ವರಿಷ್ಠರು ಇದಕ್ಕೆ ಒಪ್ತಾರಾ ಶ್ರೀನಿವಾಸ್? ಸಭಾ, ಈಗಾಗಲೇ ಜಯಪ್ರಕಾಶ್ ಹೆಗಡೆ ದೇವೇಗೌಡರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಫೈನಲ್ ಮಾಡಿದ್ದಾರೆ. ಅಲ್ಲದೆ ಅವರು ಕೂಡ ಇನ್ನು ಫೈನಲ್ ಮಾಡಿಲ್ಲ. ಯಾಕಂತಂದ್ರೆ ಬಿಜೆಪಿಲಿ ಯಾರು ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಮಾತುಗಳನ್ನ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಸೊ ಹಾಗಾಗಿನೇ ಜೆಡಿಎಸ್ ವರಿಷ್ಠರು ಕೂಡ ಇನ್ನು ಆ ಕ್ಷೇತ್ರವನ್ನ ಯಾರು ಕೊಡದೆ ಹಾಗೆ ಕಾಯ್ದಿರಿಸಿಕೊಳ್ಳಲಾಗಿದೆ. ಒಂದ್ ವೇಳೆ ಬಿಜೆಪಿ ಪಟ್ಟಿ ಪ್ರಕಟ ಆದ ನಂತರ ಜಯಪ್ರಕಾಶ್ ಹೆಗಡೆಗೆ ಟಿಕೆಟ್ ಕೊಡದಿದ್ರೆ ಅವರು ಖಂಡಿತವಾಗ್ಲೂ ಜೆಡಿಎಸ್ಗೆ ಬಂದು ಜೆಡಿಎಸ್ ಇಂದ ಅಭ್ಯರ್ಥಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ಸಮ ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.